ಇನ್ನು ಬೆಂಗಳೂರಿನಲ್ಲಿ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಂಗತಿ ನಡೀತಾ ಇದೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಫಾರಿನ್ ಟೂರ್ನ ವಿಚಾರ. ಅದನ್ನ ಈಗ ತಾನೇ ನೀವು ನೋಡಿದ್ರಿ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಯಾಕಾಗಿ ಟೂರ್ ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನೆಲ್ಲ ತರಿಸ್ಕೊಳ್ತಾ ಇದೆ. ಇದೆಲ್ಲದರ ನಡುವೆನೆ ಒಂದು ಗೊಂದಲದ ಸಂಗತಿ ಇವತ್ತು ರಾಜ್ಯ ಸರ್ಕಾರವನ್ನ ಬಹಳ ಕಾಡ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಖುದ್ದು ಮುಖ್ಯಮಂತ್ರಿಗಳು ಕೂಡ ತನ್ನ ಹೆಸರನ್ನ ಬಳಸ್ಕೊಂಡು ಈ ರೀತಿಯಾದಂಥ ಒಂದು ಪತ್ರ ಹರಿದಾಡ್ತಾ ಇದೆ. ಆ ಪತ್ರದ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು. ಯಾರಿದನ್ನ ಈ ರೀತಿಯಾಗಿ ಪಸರಿಸ್ತಾರೋ ಅವ್ರ ಸುದ್ದಿ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನದು ಪತ್ರ, ಯಾಕಿದು ಮುಖ್ಯಮಂತ್ರಿಗಳಿಗೆ ತಲೆಬಿಸಿ ತಂದಿದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಇದೇ ಪತ್ರ ನಾವೀಗ ತೋರಿಸ್ತಾ ಇದೀವಲ್ಲ, ಇದೇ ಪತ್ರ ರಾಜ್ಯದಲ್ಲಿ ಇವತ್ತು ಸಂಚಲನ ಸೃಷ್ಟಿಸಿದೆ. ಈ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಪತ್ರವನ್ನ ಹಂಚಿಕೊಂಡಿರೋದು ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದೆ ಅನ್ನೋದು ಬಿಜೆಪಿ ನಾಯಕರ ಬಹುಕಾಲದ ಆರೋಪ. ಈ ಬಗ್ಗೆ ವಿಧಾನಸಭೆ ಹಾಗೂ ಪರಿಷತ್ನ ಒಳಗೂ ಪೆನ್ ಡ್ರೈವ್, ಆಡಿಯೋ, ವಿಡಿಯೋ ಅಂತೆಲ್ಲ ಸದ್ದು ಮಾಡಿದ್ದವು. ಈ ಬೆನ್ನಲ್ಲೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಈ ಟ್ವೀಟ್ ನಲ್ಲಿ ಸಿಎಂ ಸೂಚಿಸಿದ್ದಾರೆ ಎನ್ನಲಾದ ಪತ್ರವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮೋಹನ್ ರನ್ನ ಮೈಸೂರು ಗ್ರಾಮಾಂತರ ಜಿಲ್ಲೆ ಅಬಕಾರಿ ಡಿಸಿಯಾಗಿ ನಿಯೋಜಿಸೋದಕ್ಕೆ ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇಂದ್ರಿಯ ವಶವಾಗಿ ಆಡಳಿತದ ಹದ ಕಳೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂತ ನಿಯಮಾವಳಿಗಳನ್ನ ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂತ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂತದ್ದು. ಸ್ವತಃ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಇದೇ ವಿಚಾರವನ್ನ ಶಾಸಕ ಸುರೇಶ್ ಕುಮಾರ್ ಕೂಡ ಹಂಚಿಕೊಂಡಿದ್ರು. ರಾಜ್ಯ ಸರ್ಕಾರವನ್ನ ತುಗ್ಲಕ್ ಸರ್ಕಾರ ಅಂತ ಕರೆದಿದ್ದರು. ಇನ್ನು ಯಾವಾಗ ತಮ್ಮದೇ ಇಲಾಖೆ ಅಧಿಕಾರಿಯನ್ನ ಅಬಕಾರಿಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಸುದ್ದಿ ಬಂತೋ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ರು. ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆ ಹೋಗೋದು ಬಹಳ ಕಷ್ಟ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ, ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿಂದ ನಮಗೆ ಬರಬೇಕು, ನಾವು ಅದನ್ನು ಆಮೇಲೆ ನಮ್ಮ ನೋಟಿಸಿಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ಅಧಿಕಾರಿ ಕೆ ಮೋಹನ್ ವರ್ಗಾವಣೆ ಬಗ್ಗೆ ಆದೇಶದ ಪ್ರತಿ ಹರಿದಾಡ್ತಾ ಇದ್ದ ಹಾಗೆ ಸಿಎಂ ಅವರ ಜಂಟಿ ಕಾರ್ಯದರ್ಶಿ ಸ್ಪಷ್ಟನೆಯನ್ನ ಕೊಟ್ರು. ಅಧಿಕೃತ ಸಂಖ್ಯೆ ಮತ್ತು ದಿನಾಂಕ ಇಲ್ಲದ ಈ ಟಿಪ್ಪಣಿ ಸಿಎಂ ಸಚಿವಾಲಯದಲ್ಲಿ ಈ ತಂತ್ರಾಂಶದಲ್ಲಿ ನೋಂದಾಯಿಸಿರೋದಿಲ್ಲ. ಟಿಪ್ಪಣಿಯನ್ನ ಯಾವುದೇ ಇಲಾಖೆಗೆ ರವಾನಿಸಿರುವುದಿಲ್ಲ. ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರೋ ದುರುದ್ದೇಶದಿಂದ ಈ ತರಹದ ಕೃತ್ಯ ಎಸಗಲಾಗಿದೆ ಅಂದ್ರು. ಜೊತೆಗೆ ವಿಧಾನಸೌಧದ ಪೊಲೀಸರಿಗೆ ಕ್ರಮದ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರವಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಲ ಕಿಡಿಗೇಡಿಗಳು ನನ್ನ ಕಚೇರಿಯ ಟಿಪ್ಪಣಿಯನ್ನ ಸೃಷ್ಟಿಸಿ ವರ್ಗಾವಣೆ ಮಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ ಅಂದಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಸಿಎಂ ಸಚಿವಾಲಯದ ಅಧಿಕಾರಿಗಳು ದೂರನ್ನ ದಾಖಲಿಸಿದ್ದು ಪೊಲೀಸರು ಇದರ ಹಿಂದಿರುವ ದುಷ್ಟರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಹರೀಶ್ ಜೊತೆ ಈರಣ್ಣ, ಟಿವಿ9 ಬೆಂಗಳೂರು.